ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಿದ್ರು ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ, ವಕೀಲರನ್ನು ಹೇಗೆ ಬದಲಾವಣೆ ಮಾಡುವುದು ಅಥವಾ NOC ಒಂದು ವೇಳೆ ವಕೀಲರು ಕೊಡಲು ನಿರಾಕರಿಸಿದರೆ ಅಂಥ ಸಂದರ್ಭದಲ್ಲಿ ಮುಂದಿನ ಸ್ಟೆಪ್ಸ್ ಏನು ತಗೋಬೋದು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನೋ ಒಂದು ಸಮಸ್ಯೆಗಳಿಗೆ ಸಿವಿಲ್ ಕೇಸ್ಗೋ, ಕ್ರಿಮಿನಲ್ ಕೇಸ್ಗೋ ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ಗೋ ಅಥವಾ ಇನ್ನಿತರ ಡಿಸ್ಪ್ಯೂಟ್ಗೋ ನೀವು ಒಂದು ನ್ಯಾಯಾಲಯಕ್ಕೆ ಒಂದು ಕೇಸನ್ನು ಹಾಕಬೇಕಾದ್ರೆ ಒಬ್ಬರ ವಕೀಲರ ಮೂಲಕ ಒಂದು ಕೇಸನ್ನು ಫೈಲ್ ಮಾಡಿರ್ತೀರ. ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ವಕೀಲರು ನಿಮ್ಮ ಕಕ್ಷಿದಾರರ ನಡುವೆ ಸರಿಯಾದ ಒಂದು ಬಾಂಧವ್ಯ ಚೆನ್ನಾಗಿ ಬೆಳೆದು ಬಂದಿರುತ್ತೆ. ಆದರೆ ಯಾವುದೋ ಒಂದು ಕಾರಣಾಂತರಗಳಿಂದವೋ ಅಥವಾ ನಿಮ್ಮ ಕರೆ ಅವ್ರು ಸರಿಯಾಗಿ ಸ್ವೀಕರಿಸ್ತಿಲ್ಲ ಅಥವಾ ನಿಮಗೆ ಅವ್ರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋ ಅಥವಾ ಫೀಸಿನ ವಿಚಾರಕ್ಕೋ ಯಾವುದೋ ಒಂದು ವಿಚಾರಕ್ಕಾಗಿ ನೀವು ನಿಮ್ಮ ವಕೀಲರನ್ನು ನೀವು ಚೇಂಜ್ ಮಾಡಿ ಬೇರೆ ವಕೀಲರನ್ನು ನೇಮಕ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಕೇಸ್ ಹಾಕೋ ಸಂದರ್ಭದಲ್ಲಿ ವಕೀಲರ ಕಕ್ಷಿದಾರರ ಬಾಂಧವ್ಯ ತುಂಬ ಚೆನ್ನಾಗಿದ್ದು ನಂತರದ ದಿನಗಳಲ್ಲಿ ಒಂದು ವೇಳೆ ಬಾಂಧವ್ಯ ಹದಗೆಟ್ಟು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ನಿಮ್ಮ ವಕೀಲರ ಮೇಲೆ ಅನುಮಾನ, ನಿಮ್ಮ ಕೇಸೇನೋ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಹೇಳಿದ್ರಿ ಅಥವಾ ಸರಿಯಾಗಿ ನಿಮ್ಮ ಪ್ರಕರಣಕ್ಕೆ ಸರಿಯಾಗಿ ಅಟೆಂಡ್ ಮಾಡ್ತಿಲ್ಲ ಅಂತನಾಗಿ ನಿಮ್ಗೆ ಅನಿಸಿದ್ರೆ ಈ ವಕೀಲರು ಒಂದು ಕೇಸನ್ನು ತಗೊಂಡ್ಮೇಲೆ ಅವರು ಪರಿಪೂರ್ಣವಾಗಿ ಅವರ ಕೇಸನ್ನು ನಡೆಸ್ಕೊಂಡು ಬರ್ತಾರೆ. ಆದರೂ ಸಹ ನಿಮಗೇನಾದರೂ ಅಪನಂಬಿಕೆ ಇದ್ದರೆ ನನಗೆ ಈ ವಕೀಲರು ಬೇಡ, ಬೇರೆ ವಕೀಲರ ನೇಮಕ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಒಂದು ವಕೀಲರನ್ನ ನೇರವಾಗಿ ಒಂದು ಭೇಟಿ ಮಾಡಿ ನನಗೆ ಈ ಥರ ನಾನು ಬೇರೆ ವಕೀಲರನ್ನ ನೇಮಕ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನನಗೆ NOCಯನ್ನು ಕೊಡಿ ಅಂತ ಕೇಳ್ಬೋದು ಸ್ನೇಹಿತರೆ. ಒಂದು ವೇಳೆ NOC ಕೊಡಲು ವಕೀಲರು ನಿರಾಕರಣೆ ಮಾಡಿದರೆ, ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ಒಂದು ಕೇಸನ್ನು ನಡೆಸ್ಕೊಂಬಂದಿರ್ತಾರೆ ವಕೀಲರು. ಯಾಕಂತ ಹೇಳಿದ್ರೆ ಒಂದು ಕೇಸ್ ಅಂತ ಹೇಳಿದ್ರೆ ಒಂದು ಮಗು ಇದ್ದಾಗೆ, ಆ ಮಗುವನ್ನ ಹೇಗೆ ನೀವು ಬೆಳೆಸ್ಕೊಂಡು ದೊಡ್ಡವರಾಗಿ ಮಾಡ್ತೀರೋ ಅದೇ ರೀತಿ ಕೇಸನ್ನು ಸಹ ಮಗುವಿನ ರೀತಿ ಲಾಲನೆ ಪೋಷಣೆ ಪಾಲನೆ ಮಾಡಿಕೊಂಡು ಬೆಳೆಸ್ಕೊಂಡು ಬಂದಿರ್ತೀವಿ. ಆತ ಸಂದರ್ಭದಲ್ಲಿ ನೀವು ಆಲ್ ಆಫ್ ಸಡನ್ ಬಂದ್ಬಿಟ್ಟು ನನಗೆ ಕೇಸ್ ತರ್ಸೋಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ವಕೀಲರ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ವಕೀಲರಿಗೂ ಸಹ NOC ಕೊಡೋಕೆ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಪ್ರಕರಣದ ಮೇಲೆ ತುಂಬ ಅತಿಯಾದ ಒಂದು ಗಮನವನ್ನು ಹರಿಸಿ ಒಂದು ಕೇಸನ್ನು ನಡೆಸ್ಕೊಂಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ವಕೀಲರನ್ನ NOC ಕೇಳಿದಾಗ ಅಂಥ ಸಂದರ್ಭದಲ್ಲೂ ಸಹ NOC ಕೊಡೋಕ್ಕೆ ಅವ್ರಿಗೆ ಇರಿಸು ಮುರಿಸು ಆಗ್ಬೋದು, ಕೊಡದೇನೂ ಇರ್ಬೋದು. ಒಂದು ವೇಳೆ ಫೀಸಿನ ಸಂಬಂಧಪಟ್ಟಂತೆ ಏನೋ ಕೇಸನ್ನು ಹಾಕೋ ಸಂದರ್ಭದಲ್ಲಿ ನಾನು ಕೊನೆಯಲ್ಲಿ ಕೊಡ್ತೀನಿ ನೋಡ್ಕೊಳ್ಳೋಣ ಬಿಡಿ ಸರ್, ನೀವು ಕೇಸ್ ನಡೆಸ್ಕೊಳ್ಳಿ ನಾನು ಕೊನೆಯಲ್ಲಿ ಕೊಡ್ತೀನಿ ಅಂತ ಹೇಳೋ ಏನೋ ಮಾತುಕತೆ ಆಡಿರ್ಬೋದು ಅಥವಾ ಅವ್ರ ಫೀಸಿನ ಸೆಟ್ಲ್ಮೆಂಟ್ ಮಾಡಿಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲೂ ಸಹ ನೀವು NOCಯನ್ನು ಅವರು ಕೊಡಲು ನಿರಾಕರಣೆ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, 2016 ಒಂದು ಜಡ್ಜ್ಮೆಂಟ್ ಇದೆ. ಏನಂತ ಹೇಳಿದ್ರೆ, ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್ ವರ್ಸಸ್ ರಾಜಶೇಖರ. ಆ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂದರೆ ಸ್ನೇಹಿತರೆ, ಡಬಲ್ ಬೆಂಚಲ್ಲಿ ಕರ್ನಾಟಕ ಡಬಲ್ ಬೆಂಚ್ ಹೈಕೋರ್ಟಲ್ಲಿ ಆರ್ಡರ್ ಆಗಿರೋದು. ಆ ಪ್ರಕರಣದಲ್ಲಿ ಏನಂತ ಹೇಳಿದ್ದಾರೆ ಸ್ನೇಹಿತರೆ, ನಿಮಗೆ ಯಾವಾಗ ನಿಮ್ಮ ವಕೀಲರನ್ನು ಸೇವೆಯಿಂದ ನಿವೃತ್ತಿಗೊಳಿಸಿ ಬೇರೆ ವಕೀಲರನ್ನು ನೇಮಕ ಮಾಡ್ಕೋಬೇಕು ಅಂತ ಅನಿಸುತ್ತೋ ಅಂಥ ಸಂದರ್ಭದಲ್ಲಿ ನೀವು ವಕೀಲರಿಂದ NOCಯನ್ನು ಪಡ್ಕೋಬೋದು. ಮತ್ತು ಈ ನ್ಯಾಯಾಲಯಕ್ಕೆ ಯಾವ ದಾಖಲಾತಿಗಳನ್ನು ಸಲ್ಲಿಸಿರ್ತಾರೋ ಆ ದಾಖಲಾತಿಗಳನ್ನು ವಾಪಸ್ ಪಡ್ಕೋಬೋದು. ಏನು ಫೈಲ್ ಇರುತ್ತೆ ಆ ಫೈಲನ್ನು ನೀವು ರಿಟರ್ನ್ ತಗೊಳ್ಳುವ ಅಧಿಕಾರ ವ್ಯಾಪ್ತಿಯನ್ನು ನೀವು ಹೊಂದಿರ್ತೀರಾ ಅಂತ ಹೇಳಿ ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್ ವರ್ಸಸ್ ರಾಜಶೇಖರ 2016 ಡಬಲ್ ಬೆಂಚ್ ಈ ನ್ಯಾಯಾಲಯದಲ್ಲಿ ಒಂದು ಆದೇಶನ ಮಾಡಿರ್ತಾರೆ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ವಕೀಲರು NOC ಕೊಡೋಕ್ಕೆ ನಿರಾಕರಣೆ ಮಾಡಿದಾಗಲಿ ಅಥವಾ ನಿಮ್ಮ ಫೈಲನ್ನು ವಾಪಸ್ ಕೊಡಲು ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಸೆಕ್ಷನ್ 35 ಆಫ್ ಅಡ್ವೊಕೇಟ್ ಆ್ಯಕ್ಟ್ 1961 ಪ್ರಕಾರವಾಗಿ ನೀವು ಒಂದು ವಕೀಲರ ವಿರುದ್ಧ ಒಂದು ದೂರನ್ನು ಸಹ ಕೊಡ್ಬೋದು. ಈ ಥರ ನನಗೆ ವಕೀಲರು ನನಗೆ NOC ಕೊಡ್ತಾ ಇಲ್ಲ, ಹಾಗಾಗಿ ನನಗೆ NOC ಕೊಡದೆ ನನಗೆ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ದೂರನ್ನು ಕೊಡ್ಬೋದು. ಮತ್ತು ಇದಾದ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ 2019 ಒಂದು ಆದೇಶ ಆಗುತ್ತೆ. ಅದೇ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ರವಿ ಮಲಿಮತ್ M ವರ್ಸಸ್ ಶ್ಯಾಮ್ ಪ್ರಸಾದ್
ಅನ್ನೋ ಒಂದು ಪ್ರಕರಣದಲ್ಲೂ ಸಹ ಒಂದು ಆದೇಶ ಆಗಿದೆ. ಏನಂತ ಹೇಳಿದರೆ ಸ್ನೇಹಿತರೆ, ಒಬ್ಬ ಹೊಸ ವಕೀಲರನ್ನು ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಹಳೆ ವಕೀಲರ NOCಯನ್ನು ಪಡ್ಕೊಂಡು ನೀವು ನೇಮಕ ಮಾಡ್ಕೋಬೇಕಾಗತ್ತೆ. ವಿತೌಟ್ NOC ನೀವು ಹೊಸ ವಕೀಲರನ್ನು ನೇಮಕ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಹಳೆ ವಕೀಲರಿಂದ NOCಯನ್ನು ಪಡ್ಕೊಂಡು ನೇಮಕ ಮಾಡ್ಕೋಬೇಕು ಅಂತೇಳಿ 2019 ಡಬಲ್ ಬೆಂಚ್ ಹೈಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ ಸ್ನೇಹಿತರೆ. ಒಂದು ವೇಳೆ ನೀವು NOCನ ಕೇಳ್ತಿದ್ದೀರಾ, ಅವ್ರು ಕೊಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಕೋರ್ಟಿಗೆ ಏನು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಒಬ್ಬ ಹೊಸ ವಕೀಲರನ್ನು ನೇಮಕ ಮಾಡ್ಕೊಳ್ಳೋಕ್ಕೋಸ್ಕರ ಆರ್ಡರ್ 3 ರೂಲ್ 4(2) ಆಫ್ CPC ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಕೋರ್ಟ್ ಲೀವ್ಗೋಸ್ಕರ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಏನಂತೇಳಿ, ಹಳೆ ವಕೀಲರನ್ನು ರದ್ದುಪಡಿಸಿ ನನಗೆ ಹೊಸ ವಕೀಲರನ್ನು ನೇಮಕ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅವಕಾಶನ ಕೊಡಬೇಕು ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಒಂದು ಅಪ್ಲಿಕೇಶನ್ ಅಲೋ ಆಗೋದಿಲ್ಲ. ಏನು ಹಳೆ ವಕೀಲರು ಯಾರು ಇರ್ತಾರೆ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಅವ್ರದ್ದೇನಾದ್ರು ಅಬ್ಜೆಕ್ಷನ್ ಏನಾದ್ರು ಇದೆಯಾ ಅಂತ ಕೇಳಿ ನಂತರದಲ್ಲಿ ಒಂದು ಆದೇಶನ ಮಾಡ್ತಾರೆ ಸ್ನೇಹಿತರೆ. ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಲಿಲ್ಲ, ನಿಮ್ಮ ವಕೀಲರು ನಿಮ್ಮ ಫೈಲ್ ಕೊಡಲಿಲ್ಲ, ಸರಿಯಾಗಿ NOC ಕೊಡಲಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಅವರ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಡ್ಬೋದು. ಎಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಕರ್ನಾಟಕದಲ್ಲಿ ಆಗಿರೋ ಒಂದು ಸ್ಟೇಟ್ ಬಾರ್ ಕೌನ್ಸಿಲ್, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಒಂದು ದೂರನ್ನು ಕೊಡ್ಬೋದು. ಅಥವಾ BCI ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಅಲ್ಲಿಗೂ ಸಹ ಒಂದು ದೂರನ್ನು ಕೊಡ್ಬೋದು. ದೂರನ್ನು ಕೊಟ್ಟ ಮೇಲೆ ನಿಮ್ಮನ್ನು ಮತ್ತು ನಿಮ್ಮ ವಕೀಲರನ್ನ ವಿಚಾರಣೆಯನ್ನು ನಡೆಸಿ ನಂತರದಲ್ಲಿ ಒಂದು ಆದೇಶನ ಮಾಡ್ಬೋದು ಅಥವಾ ಫೈನನ್ನು ಹಾಕ್ಬೋದು. ಅದು ಏನು ಕಮಿಟಿ ಏನಿರುತ್ತೆ ಅದಕ್ಕೆ ಬಿಟ್ಟಂಥ ವಿಷಯ. ಒಂದು ವೇಳೆ ನಿಮ್ಮ ವಕೀಲರಿಗೆ ನಿಮ್ಮ ಕೇಸನ್ನು ನಡೆಸೋಕ್ಕೆ ಒಂದು ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಒಂದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಸಹ ಆ ವಕೀಲರು ಯಾರಿರ್ತಾರೆ ಅವರು ನಿಮಗೆ ಒಂದು ನೋಟಿಸನ್ನು ಕೊಟ್ಟು ನಂತರದಲ್ಲಿ ಅವರು ಕೋರ್ಟಿಗೆ ಒಂದು ವಿಡ್ರಾ ಮೆಮೋವನ್ನು ಹಾಕಿಸ್ತಿದ್ದಾರೆ. ಭಾರತೀಯ ವಕೀಲರ ಪರಿಷತ್ ರೂಲ್ 2 ಪ್ರಕಾರವಾಗಿ ಕಕ್ಷಿದಾರರಿಗೆ ಒಂದು ನೋಟಿಸನ್ನು ಕೊಟ್ಟು ನಂತರದಲ್ಲಿ ಆ ನೋಟಿಸ್ ಕೊಟ್ಟು ಸಹ ಬಂದಿಲ್ಲ ಅಂತ ಹೇಳಿದ್ರೆ, ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಯಾವ ದಿನಾಂಕದಂದು ಪ್ರಕರಣ ಚಾಲ್ತಿ ಇರುತ್ತೋ ಆ ದಿನಾಂಕದಂದು ಬೇಕಾದರೆ ಒಂದು ವಿಡ್ರಾವಲ್ ಮೆಮೋವನ್ನು ಹಾಕಿ ಆ ಕೇಸಿಂದ ವಿಡ್ರಾ ಮಾಡ್ಕೋಬೋದು ಸ್ನೇಹಿತರೆ. ನಂತರದಲ್ಲಿ ಕಕ್ಷಿದಾರರು ಯಾರಿರ್ತಾರೋ ಅವರು ಹೊಸ ವಕೀಲರನ್ನು ನೇಮಕ ಮಾಡಿಕೊಂಡು ಅವರ ಕೇಸನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಇದಿಷ್ಟು ಒಬ್ಬ ವಕೀಲರನ್ನು ಯಾವ ರೀತಿಯಾಗಿ NOCಯನ್ನು ಪಡ್ಕೊಂಡು ಇದನ್ನು ಚೇಂಜ್ ಮಾಡ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ನೀವು ವಕೀಲರನ್ನು ಚೇಂಜ್ ಮಾಡೋಕ್ಕೆ ಅವಕಾಶಗಳಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆದರೆ ಒಬ್ಬ ವಕೀಲರನ್ನು ಚೇಂಜ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ ಚೇಂಜ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪ್ರಕರಣದ ಬಗ್ಗೆ ನಿಮ್ಮ ಪ್ರಕರಣ ಏನಿರುತ್ತೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ವಿಚಾರ ನಿಮ್ಮ ವಕೀಲರಿಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ಹೊಸ ವಕೀಲರಿಗೆ ಹೋಲಿಕೆ ಮಾಡಿಕೊಂಡ್ರೆ ನಿಮ್ಮ ಹಳೆ ವಕೀಲರು ನಿಮ್ಮ ಕೇಸಿನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹೊಂದಿರ್ತಾರೆ. ಹಾಗಾಗಿ ಒಂದು ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಂತರದಲ್ಲಿ ಚೇಂಜ್ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಒಂದು ವಕೀಲರನ್ನ ಚೇಂಜ್ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದೆ ಇದೇ ರೀತಿ ಒಂದು ವಿಡಿಯೋಗಳನ್ನ ನೋಡ್ತಾ ಇರಿ. ಮತ್ತು ಏನಾದ್ರು ನಿಮಗೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಒಂದು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಆ ಡೌಟ್ಸ್ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.